ಕುಂತಿ ಬೆದರಿದ ಕಣ್ಣುಗಳಿಂದ ನೋಡಿದಳು. ಕರ್ಣನು ನಕ್ಕು, ಹೌದಮ್ಮ, ನಾನು ಯಾರೆಂದು ನನಗೆ ಗೊತ್ತು, ಸೂರ್ಯನಿಂದ ಹುಟ್ಟಿದ್ದು ಎಂದು ನನಗೆ ಗೊತ್ತು ಎನ್ನಲು ಆಶ್ಚರ್ಯದಿಂದ ಕುಂತಿಯು, ನಿನಗೆ ಗೊತ್ತೆಂದು ನನ್ನ ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಹೇಗೆ ತಿಳಿದೆ? ಯಾವಾಗ ತಿಳಿದೆ? ತಿಳಿದು ನನ್ನ ಬಳಿಗೆ ಏಕೆ ಬರಲಿಲ್ಲ? ನಾನೇ ಬರುವವರೆಗೆ ಏಕೆ ಕಾದೆ ಎಂದಳು. ಕುಂತಿಯನ್ನೇ ನೋಡುತ್ತಾ ಕರ್ಣನು, ಅಮ್ಮ, ನಿನ್ನೆ ತಾನೇ ನನಗೆ ಎಲ್ಲವೂ ಗೊತ್ತಾಯಿತು. ಕೃಷ್ಣನು ನನ್ನ ಜನ್ಮದ ಕಥೆಯನ್ನೆಲ್ಲ ಹೇಳಿದ. ಆದರೆ ಅದೆಲ್ಲ ಈಗ ಬೇಡ. ಅಮ್ಮ, ಬಾ, ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣವೇ? ಈ ಅಮ್ಮ ಮಗನ ಬಾಂಧವ್ಯದ ಸುಖದ ಕ್ಷಣಗಳು ಬಹುಕಾಲ ಇರುವುದಿಲ್ಲ. ನನ್ನಮ್ಮ ನನ್ನ ಬಳಿ ಇರುವಳೆಂಬ ಸುಖದ ಕ್ಷಣಗಳು. ನಿನ್ನ ತೊಡೆಯ ಮೇಲೆ ಸ್ವಲ್ಪ ಹೊತ್ತು ತಲೆಯಿಟ್ಟು ಮಲಗುತ್ತೇನೆ. ಮಾತನಾಡಿ ಈ ಸಂತೋಷದ ಕ್ಷಣಗಳನ್ನು ಕೆಡಿಸಬೇಡ ಅಮ್ಮ. ಮಾತೆಂದರೆ ನೋವು, ಮೌನದ ಸುಖವನ್ನು ಸ್ವಲ್ಪ ಹೊತ್ತು ಕೊಡು ಎಂದು ಅವಳ ತೊಡೆಯ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿ ಮಲಗಿದ. ಹಾಗೆ ಅವರು ಕಳೆದದ್ದು ಕೆಲವು ಕ್ಷಣಗಳು, ಗಂಟೆಗಳು, ಯಾರು ಹೇಳಬಲ್ಲರು? ಕುಂತಿಗೆ ಕಳೆದು ಹೋದ ಮಗ ಸಿಕ್ಕಿದ, ಕರ್ಣನಿಗೆ ಕಳೆದು ಹೋದ ತಾಯಿ ಸಿಕ್ಕಿದಳು. ಅದೊಂದು ಪವಿತ್ರ ಕ್ಷಣ. ಆ ಕ್ಷಣ ಅವರಿಗೆ ವಾತ್ಸಲ್ಯದ ಸುಖದ ಕ್ಷಣ. ರಾಧೆಯ ಎದ್ದು, ಅಮ್ಮ, ನಿನ್ನ ದಯೆಗಾಗಿ, ಈಗ ಕಳೆದ ಸುಖದ ಘಟನೆಗಳಿಗಾಗಿ ನಾನು ಕೃತಜ್ಞ. ಆದರೆ ಈ ಶಾಂತಿ ನಿದ್ರೆಯಿಂದ ಮೇಲೇಳಬೇಕು. ಹೇಳಮ್ಮ, ನೀನೇಕೆ ನನ್ನ ಬಳಿಗೆ ಬಂದೆ? ನಿನಗೇನು ಬೇಕು? ಈ ರಾಧೆಯ ನಿನ್ನ ಆಜ್ಞೆಗಾಗಿ ಕಾಯುತ್ತಿರುವನು ಎಂದು ತುಂಬ ಸಂತೋಷ ಭಾವದಿಂದ ಹೇಳಿದನು. ಯಾಕೆಂದರೆ ಇಷ್ಟು ದಿನ ಯಾರ್ಯಾರಿಗೋ ಮಾತುಗಳು ಅಥವಾ ದಾನವನ್ನು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದ. ಆದರೆ ಇಂದು ತಾಯಿಗೆ ದಾನವೋ ಅಥವಾ ಮಾತು ಕೊಡುವುದಾದರೊಂದು ಇರಬಹುದು. ಅದನ್ನು ಮಾಡಿ ಸಂತೋಷಗೊಳಿಸಬಹುದು. ಅದರಲ್ಲಿರುವ ಸುಖ ಇನ್ಯಾವುದರಲ್ಲೂ ಇಲ್ಲ ಎಂದು ತಿಳಿದಿದ್ದ. ಅವನ ಮುಖವನ್ನು ನೋಡುತ್ತಾ ಕುಂತಿಯು, ಇನ್ನು ನೀನು ರಾಧೆಯನಲ್ಲ, ಕುಂತಿಯ ಮಗ ಕೌಂತೆಯ. ನೀನು ನನ್ನ ಹಿರಿಯ ಮಗ. ಹಾಗೆನ್ನುವುದಕ್ಕೆ ನನಗೆ ಹೆಮ್ಮೆಯಾಗುತ್ತಿದೆ. ನನಗೆ 5 ಅಲ್ಲ 6 ಜನ ಮಕ್ಕಳು ಎಂದಳು. ಕಣ್ಣೀರು ತುಂಬಿಕೊಂಡಿದ್ದ ರಾಧೆಯನು, ಅಮ್ಮ, ಇದನ್ನು ಹೇಳಲು ನೀನು ಇಷ್ಟು ದೂರ ಬರಬೇಕಾಯಿತೆ? ನಾನು ಕೌಂತೆಯ ಎಂದು ಹೇಳಿಕೊಳ್ಳಲು ಹಂಬಲಿಸುತ್ತಿರುವೆನೆಂದು ನಿನಗೆ ತಿಳಿಯದೆ? ನಾನು ಸೂರ್ಯನ ಮತ್ತು ಕುಂತಿಯ ಮಗನಾದರೂ ಸಾಯುವವರೆಗೆ ರಾಧೇಯನಾಗಿಯೇ ಇರುವೆನು. ನಿನಗೆ ನನ್ನ ಸಂಕಟ ಅರ್ಥವಾಗದೆ? ಚಿಂತೆಯಿಲ್ಲ, ಪ್ರಸಕ್ತವನ್ನು ಹೇಳು. ನಿನಗೆ ಬೇಕಾದ ವರ ಯಾವುದು? ಅದು ನನಗೆ ಸಾಧ್ಯವಾಗುವಂತಿದ್ದರೆ, ಅದರಿಂದ ನನ್ನ ಕೀರ್ತಿ ಮುಕ್ಕಾಗದಿದ್ದರೆ ನಾನು ನನ್ನ ತಾಯಿಗೆ ಇಲ್ಲವೆನ್ನುವೆನೆ ಎಂದನು. ಎಷ್ಟೋ ಹೊತ್ತು ಸುಮ್ಮನಿದ್ದು ಕೊನೆಗೆ ಕಣ್ಣೊರೆಸಿಕೊಂಡು ಕುಂತಿ ಹೇಳಿದಳು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.